ನಮ್ಮೊಟ್ಟಿಗೆ ಶರಣ್ ಅವರು ಇದ್ದಾರೆ. ಈಗಷ್ಟೇ ದ್ವಾರಕೀಶ್ ಅವರು ಅಂತಿಮ ದರ್ಶನ ಪಡೆದು ಬಂದಿದ್ದಾರೆ. ಸರ್ ನಮಸ್ತೆ. ದ್ವಾರಕೀಶ್ ಅವರು ಅಂತಂದರೆ ಸಿನಿಮಾ ಅಂದರೆ ದ್ವಾರಕೀಶ್ ಆ ಥರ ಬದುಕು ಹೋದವರು. ಯಾಕಂದರೆ ಸಿನಿಮಾದಿಂದನೇ ಗೆದ್ದು ಸಿನಿಮಾದಲ್ಲೇ ಸೋತು ಕೂಡ ಸಿನಿಮಾ ಬಿಡಲಿಲ್ಲ ಅವರು. ಆ ಮಟ್ಟಕ್ಕೆ ಜೊತೆಗಿದ್ದವರು ಸಿನಿಮಾ ಜೊತೆಗೆ. ಅವರ ಒಂದು ಬದುಕಿನ ನೆನಪುಗಳು ನೀವು ಅವ್ರ ಜೊತೆ ಮಾತಾಡಿದ್ದೇನಾದ್ರೂ ಇದೆಯಾ ಅಂತ? ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹಿಂದಿನ ಸಿನಿಮಾ ಗುರು ಶಿಷ್ಯರು, ನನ್ನದೇ ನಿರ್ಮಾಣದ ಸಿನಿಮಾ. ಗುರು ಶಿಷ್ಯರು ಅಂತಿದ್ದಂಗೆ ನಿಮಗೆ ದ್ವಾರಕೀಶ್ ಅಣ್ಣವರೇ ನೆನಪಾಗೋದು. ಗುರು ಶಿಷ್ಯರು ಅನ್ನುವ ಸಿನಿಮಾನೇ ಅವರು ಆ್ಯಕ್ಚುಲಿ. ಆ ಥರದ ಒಂದು ಹೆಸರು ಇಟ್ಕೊಳ್ತಾ ಇದ್ದೀವಿ ನಾವು ಅಂತಂದಾಗ ನಮ್ಮ ಇಡೀ ತಂಡಕ್ಕೆ ಇದ್ದಂಥ ಭಯ ಹೆಂಗಿದೆ ಗೊತ್ತಾ ಸರ್? ಯಾಕಂದರೆ ಒಂದು ಭಾರತೀಯ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ ಚಿತ್ರ ಗುರು ಶಿಷ್ಯರು. ಅಣ್ಣಂಗೆ ಹೇಳಿರಲಿಲ್ಲ ನಾವು ಸರ್ಪ್ರೈಸ್ ಮಾಡೋಣ, ಅವರೇ ಅದನ್ನು ಅನಾವರಣ ಮಾಡಿದ್ದು. ಯಾವುದ್ರದ್ದು ಗುರು ಶಿಷ್ಯರು ಟೈಟಲ್ಲು ಒಂದು ಬೋರ್ಡ್ ಇಟ್ಟಿದ್ವಿ. ಬೋರ್ಡ್ ಇಟ್ಬಿಟ್ಟು ಅಣ್ಣ ನೀವೇ ಮಾಡಬೇಕು ಅಂತಂದ್ವಿ. ಅದನ್ನು ಅವರು ಕಟ್ ಮಾಡಿ ಅದನ್ನ ಒಳಗಡೆ ಗುರು ಶಿಷ್ಯರು ಅಂತ ಇರುತ್ತೆ. ಮಾಡೋದಕ್ಕಿಂತ ಮುಂಚೆನೇ ನನ್ನ ಈ ಕಡೆ ನೋಡ್ಬಿಟ್ಟು ಗುರು ಶಿಷ್ಯರುನಾ ಅಂದರು. ಅವ್ರು ಎಷ್ಟೊಂದು ಸಿನಿಮಾ ಮಾಡಿದ್ದಾರೆ, 50 ಸಿನಿಮಾ ಮಾಡಿದ್ದಾರೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಹೊಳಿಬೇಕಾಗಿತ್ತು ತಾನೇ ಅವರಿಗೆ. ಅಂದರೆ ನೋಡಿ ಸರ್, ಅಂದರೆ ನಾನು ಹೇಳ್ತಾ ಇರೋದು ಅವರ ಸಿನಿಮಾದ ಒಳಗಡೆ ಎಷ್ಟು ಆಳದಲ್ಲಿ ಅವರು ಸಕ್ರಿಯವಾಗಿದ್ದರು ಅಂತ. ನಾನು ಆ್ಯಕ್ಟಿವ್ನೆಸ್ ಅಂತಂತಂದರೆ ದೈಹಿಕವಾಗಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋದೇನಿಲ್ಲವೇ, ಮಾನಸಿಕವಾಗಿಯೂ ಅದ್ರ ಜೊತೇಲಿ ಇದ್ರಿ ಅಂತಂದರೆ ನೀವು ಸಕ್ರಿಯವಾಗಿದ್ರಿ ಅಂತ ಅನ್ನೋದು ನಾನು ಹೇಗೆ ಸಾಧ್ಯ ಇದು ಅಂತ. ಸೊ ಅವರ ಕೊನೆಯ ಗಳಿಗೆಯಲ್ಲೂ ಕೂಡ ಸಿನಿಮಾ ಮಾತಾಡಿದ್ದಾರೆ. ನಮಗೆ ಅದು ಚೆನ್ನಾಗಿ ಗೊತ್ತಿದೆ. ಇವತ್ತು ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಭಾರತದ ಚಿತ್ರರಂಗ ಈ ಕಡೆ ತಿರುಗಿ ನೋಡೋ ಥರದ ಸಾಧನೆಗಳನ್ನು ಸಿನಿಮಾದ ಮುಖಾಂತರ ಮಾಡಿದಂಥವ್ರು, ಕೆಲವು ಬೌಂಡ್ರಿಗಳನ್ನು ವಿಸ್ತರಿಸಿದವರು. ಇದೆಲ್ಲ ಇನ್ನೂ ಇದೆ ಅಂತ ಅನ್ನೋವಂಥದ್ದು. ಆಮೇಲೆ ಕೆಲವು ಗಟ್ಟಿ ನಿರ್ಧಾರಗಳಿದೆವಲ್ಲ ಸರ್, ಇವತ್ತಿಗೂ ಕೂಡ ಇದೆ ಜಿಲ್ಲನ್ನುತ್ತೆ. ಆ ಟೈಮಿನಲ್ಲೇ ಆಫ್ರಿಕಾದಲ್ಲಿ ಶೀಲಾ ಅಂತ ಅನ್ನುವಂಥ ಒಂದು ದೊಡ್ಡ ಕೋಟಿ ಸಿನಿಮಾನ ಮಾಡಿದಂಥ ಕೆಚ್ಚದೆ ಇರುವಂಥ ನಿರ್ಮಾಪಕರು. ಇವತ್ತು ಅವರು ಹಾಕಿಕೊಟ್ಟಂಥ ಹಾದಿ ನಾವೆಲ್ಲನೂ ಸಾಗ್ತಾ ಇದ್ದೀವಿ ಸರ್. ಅಷ್ಟೇ ಸರ್. ಎಲ್ಲೋ ಒಂದು ಕಡೆ ದ್ವಾರಕೀಶ್ ಅವರನ್ನ ರಾಜ್ ಕಪೂರ್ ಅವ್ರಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಎಲ್ಲ ಮಾತಾಡೋರಲ್ಲ ಅಷ್ಟೇ ರಾಜ್ ಕಪೂರ್ ಥರ ಕನ್ನಡದಲ್ಲಿ ಅಂತ. ಆ ಮಾತು ಎಷ್ಟು ನಿಜ ಅನ್ಸುತ್ತೆ ಅಂತಂದರೆ ಅದೇ ಥರ. ಅಂದರೆ ಎಷ್ಟೇ ಸೋಲನ್ನು ಒಂದಷ್ಟು ಜನಕ್ಕೆ 2-3 ಸೋಲು ಅಂದ ತಕ್ಷಣ ಕುಗ್ಗೋಗ್ಬಿಡ್ತಾರೆ. ಬಟ್ ಎಲ್ಲೂ ಕೂಡ ಅವ್ರು ಕುಗ್ಗಿದ್ದಿಲ್ಲ. ಕೋಟಿ ಬಂತ ಸಿನಿಮಾದ ನನ್ನ ಕತೆ ಗೆದ್ದಿದೆ ಅಂತ ಖುಷಿ ಪಡೋದು. ಸೋಲ್ತಾ ಅಯ್ಯೋ ನನ್ನ ಕತೆ ಜನರಿಗೆ ಇಷ್ಟ ಆಗಲಿಲ್ಲ, ಇನ್ನೊಂದೇನೋ ಟ್ರೈ ಮಾಡೋಣ ಅನ್ನೋ ಥರ ಇದ್ರು. ಹೌದೌದು. ಆಮೇಲೆ ನೋಡಿ ಅವ್ರ ಸಿನಿಮಾಗಳನ್ನ ನೋಡಿ, ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ. ಯಾವುದೇ ಸಿನಿಮಾ ಒಂದೇ ಟ್ರ್ಯಾಕಿನಲ್ಲಿ ಇರೋಲ್ಲ, ಒಂದೇ ಥರದ ಸಿನಿಮಾ ಅವ್ರು ಯಾವತ್ತೂ ಮಾಡಿಲ್ಲ ರೀ. ನಾನು ಹೇಳ್ತಾ ಇರೋದು ಈಗ ನೀಡ್ ಆಫ್ ದಿ ಅವರ್ ಅಂತ ನಾವೇನು ಅಂತೀವಿ, ಅದನ್ನು ಯಾವ ಕಾಲದಲ್ಲಿ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ನಮ್ಮಗಳಿಗದು ಎಂಥ ಮಾರ್ಗದರ್ಶನ ಅದು. ಈಗ ನಮಗೆ ಇಂಥದ್ದೇನೋ ಒಂದು ಪ್ರಯತ್ನ ಮಾಡ್ತೀವಿ ಅಂತಂದರೆ ನಮಗೆ ಒಂದು ಎಕ್ಸಾಂಪಲ್ ಇದೆ, ಅವರು ಇಂಥವ್ರೊಬ್ಬರು ಮಾಡಿದ್ದಾರೆ ಅಂತ. ಅವ್ರಿಗೇನು ಇರಲಿಲ್ವಲ್ಲ, ಅಂಥ ಟೈಮಲ್ಲಿ ಕೈ ಹಾಕೋದಿದೆ ಗೊತ್ತಾ. ಅವ್ರು ನಿಜವಾದ ಹೀರೋಗಳು ಅವರು. ನಾನು ಹೇಳ್ತಾರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಒಂದು ಜನ್ರೇಷನನ್ನು ಪ್ರತಿನಿಧಿಸಿದವರು ಅಂತ, ರೆಪ್ರೆಸೆಂಟ್ ಮಾಡೋದು ಅಂತ. ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲದಿಂದ ಇವತ್ತು ಡಿಜಿಟಲ್ ಏನೇನಾಗಿದೆ ಇಲ್ಲಿ ತನಕನೂ ಕೂಡ ಸಕ್ರಿಯವಾಗಿ ಇದ್ದಂಥ ಮಹನೀಯರು ನಮ್ಮ ಕುಟುಂಬ ಅದು. ಯಾಕಂದರೆ ನಮ್ಮ ತಂದೆಯವರು ಅವರು ಬಾಲ್ಯದಿಂದನೂ ಕೂಡ ಗೊತ್ತು. ನಮ್ಮ ತಂದೆಗಿಂತ ಸ್ವಲ್ಪ ಕೆಲವು ವರ್ಷಗಳು ದೊಡ್ಡವರು. ಕೃಷ್ಣ ಅಂತಲೇ ಹೋಗಬಾರೋ ಅಂತಲೇ ನಮ್ಮ ತಂದೆನ ಕರೆಯೋದು, ಅಣ್ಣ ಅಂತಲೇ ಕರೆಯೋದು. ಅಷ್ಟು ಒಂದು ಆತ್ಮೀಯತೆ ಸರ್. ಇವತ್ತು ಆ ಥರದ ಒಂದು ಕೊಂಡಿನ ಇವತ್ತು ವೈಯಕ್ತಿಕವಾಗಿಯೇ ಕಳ್ಕೊಂಡ ದುಃಖ ಇದೆ. ಮತ್ತು ಚಿತ್ರರಂಗದವನಾಗಿ ಆ ಥರದೊಂದು ಹಿರಿಯ ತಲೆ, ಆ ಥರದೊಂದು ಇಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಬುತ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ನೋ ದುಃಖ ನಮಗೆ. ದ್ವಾರಕೀಶ್ ಅವರು ಎಷ್ಟೋ ಜನಕ್ಕೆ ಗಾಡ್ ಫಾದರ್ ಆಗಿದ್ರು. ಎಲ್ಲೋ ಒಂದು ಕಡೆ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಆರಂಭದ ಹೆಜ್ಜೆನೆಲ್ಲ ಅವ್ರ ಜೊತೆಗೆ ನಿಂತಿದ್ದು. ಅದ್ರ ಜೊತೆಗೆ ಪ್ರತಿಭೆಗಳನ್ನ ಗುರುತಿಸುವಿಕೆ ಹಾಕಿದಲ್ಲ, ತುಂಬ ದೊಡ್ಡ ಆ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರು ಅವರು ಅಂತ. ಹೌದು. ಇವತ್ತು ಶ್ರುತಿ ಆಗಲಿಕ್ಕೆ ಕಾರಣ ಎಂತ, ಯಾಕಂದರೆ ಅದ್ರ ಹಿಂದೆ ಯಾವುದೇ ಥರದ ಏನು ಕುರುಹುಗಳು ಇಲ್ಲ, ಆ ಥರದ್ದೇನೂ ಇಲ್ಲ. ಇವರಲ್ಲಿದೆ ಆ ಟ್ಯಾಲೆಂಟು, ಈ ಹುಡುಗಿ ಕೈಯಲ್ಲಿ ಮಾಡಿಸ್ಬೋದು ಅಂತ ಅನ್ನೋವಂಥದ್ದು ಅವ್ರಿಗೆ ಒಳಿತು ಗೊತ್ತಾ. ಅದು ಒಬ್ಬರು ಲೆಜೆಂಡ್ಸ್ ಕೈಯಲ್ಲಿ ಮಾತ್ರ ಸಾಧ್ಯ ಸರ್. ಇವತ್ತು ಕೂತ್ಕೊಂಡು ನಿಂತ್ಕೊಂಡ್ರು ದ್ವಾರಕೀಶ್ ಅಣ್ಣಂಗೆ ಹೆಂಗೆ ಗೊತ್ತಾಯಿತು ಇವರಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಅನ್ನೋದು ಹೆಂಗೆ ಗೊತ್ತಾಯ್ತು. ಆಮೇಲೆ
ಆ ಸಿನಿಮಾ ನೋಡಿರ್ತೀರಿ ನೀವು ಶ್ರುತಿ ಅನ್ನೋದು. ಅದು ಬರೀ ಹೀರೋಯಿನ್ ಮಾತ್ರ ಅಲ್ಲ, ಹೀರೋ ಅದು. ಆವಾಗಲೇ ನಾನು ಹೇಳ್ತಾ ಇರೋದು, ಆವಾಗಲೇ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಸರ್ ಅದು. ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾನ ಅವ್ರು ಯಾರು ಹೇಳಿದ್ರು ಸ್ಟಾರ್ಗಳು ಡೇಟ್ ಕೊಟ್ಟಿರ್ತಾರೆ. ಅವ್ರು ಹ್ಞೂ ಅಂತ ಬೇಕು ಅಂತ ಅಂದಿದ್ರೆ ಯಾವ ಸ್ಟಾರ್ಗಳನ್ನ ಬೇಕಾದರೂ ತರ್ಬೋದಾಗಿತ್ತು. ಬಟ್ ಒಂದು ಹೊಸ ಹುಡುಗಿನ ಹುಡುಕ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಮೋಲ್ಡ್ ಮಾಡಿ ಅವ್ರು ಹೇಳಿಕೊಟ್ಟು ಮಾಡಿಸ್ತಾರೆ. ಸೊ ಈ ಥರದ್ದು ನಮ್ಮನೇಲೇ ಒಂದು ಉದಾಹರಣೆ ಇದೆ. ಸೊ ಈ ಥರದ್ದು ಹಲವಾರು ಸ್ಟಾರ್ಗಳನ್ನು ಹುಟ್ಟುಹಾಕಿದಂಥ ಮಹನೀಯರವರು. ಈ ಥರದ್ದೊಂದು ಕೊಂಡಿ ಕಳ್ಕೊಂಡಂಥ ದುಃಖ ನಮ್ಮಲ್ಲೆಲ್ಲರಿಗೂ ಇದೆ ಸರ್. ಇನ್ನು ಜೊತೆಗೆ ನಿಮ್ಮ ಒಂದು ಕೆಲಸವನ್ನು ಸಾಕಷ್ಟು ಮೆಚ್ಚಿ ಬೆನ್ತಟ್ಟಿರುವಂಥ ಉದಾಹರಣೆಗಳುಂಟು. ಆ ಥರದ ನೆನಪುಗಳು ಸರ್ ನಿಮ್ಮ ಸಿನಿಮಾಗಳು ನೋಡಿ ಮಾತನಾಡಿದಂಥದ್ದು ಸುಮಾರಿದೆ ಸರ್. ಯಾಕಂದರೆ ಅವರು ಸಿನಿಮಾಗಳನ್ನ ನೋಡ್ತಾ ಪ್ರತಿ ಆಗೊಮ್ಮೆ ಈಗೊಮ್ಮೆ ಸಿನಿಮಾ ನೋಡಿಕೊಂಡು ನನ್ನ ಟ್ರಾನ್ಸ್ಫಾರ್ಮೇಷನಿನ ಬಗ್ಗೆ ಮಾತಾಡ್ತಾ ಇರ್ತಿದ್ರು ಯಾವಾಗಲೂ. ನನಗೆ ಭಾಳ ಹೆಮ್ಮೆ ಇದೆ ಕಣೋ, ನಾನು ಒಬ್ಬ ಕಾಮಿಡಿಯನ್ನು, ನೀನೊಬ್ಬ ಕಾಮಿಡಿಯನ್ನಾಗಿ ಇವತ್ತು ನೀನು ಟ್ರೈ ಮಾಡ್ತಾ ಇರೋವಂಥ ಪಾತ್ರಗಳಿದೆ ಗೊತ್ತಾ, ನಿಜಕ್ಕೂ ನೀನು ಗಟ್ಸನ್ನು ನಾನು ಮೆಚ್ಕೊತೀನಿ ನಾನು ಅನ್ನೋವಂಥ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ರು ಸರ್. ಇತ್ತೀಚೆಗೆ ಕೊಟ್ಟಂಥ ಕಾಂಪ್ಲಿಮೆಂಟ್. ಅದನ್ನು ಯಾವತ್ತಿಗೂ ಕೂಡ ನನ್ನ ಎದೆಯಲ್ಲಿ ಅದು ನನಗೆ ಹಸಿರಾಗೇ ಇರುತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಶರಣ್ ಅವರ ಮತ್ತು ಕ್ಯಾಂಪಸ್ ಪರ್ಸನ್ ಪ್ರಶಾಂತ್ ಲೊಕೇಶನ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.